ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬೇರೆ ದೇಶಕ್ಕೆ ಆಡುತ್ತಿರುವ ಭಾರತ ಮೂಲದ ಪ್ರಸಿದ್ಧ ಕ್ರಿಕೆಟಿಗರು ಯಾರು? ಯಾವ ದೇಶಕ್ಕೆ ಆಡ್ತಿದ್ದಾರೆ? ಇವರೆಲ್ಲ ಬೇರೆ ದೇಶಕ್ಕೆ ಹೋಗಲು ಕಾರಣವೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಶಿವನಾರಾಯಣ್ ಚಂದರ್ಪಾಲ್, ವೆಸ್ಟ್ ಇಂಡೀಸ್. ಚಂದರ್ಪಾಲ್ ಒಂದು ಕಾಲದಲ್ಲಿ ವೆಸ್ಟ್ ಇಂಡೀಸ್ ತಂಡದ ಪ್ರಮುಖ ಬ್ಯಾಟರ್ ಆಗಿ ಮಿಂಚಿದ್ದ ಆಟಗಾರ. ಅಂದ್ಹಾಗೆ ಇವರ ಅಜ್ಜ ಭಾರತದ ಬಿಹಾರ ಮೂಲದವರು. ಆದ್ರೆ ಬ್ರಿಟಿಷರ ಕಾಲದಲ್ಲಿ ಜಾರಿ ಇದ್ದ ಕಾರ್ಮಿಕ ಪದ್ಧತಿಯಿಂದಾಗಿ ಗಯಾನಾ ದೇಶಕ್ಕೆ ಕಳುಹಿಸಲ್ಪಟ್ಟವರು. ಅಲ್ಲೇ ಜನಿಸಿದ ಚಂದರ್ಪಾಲ್ ಬೆಳೆದು ಕ್ರಿಕೆಟರ್ ಆದ್ರು. ಬಳಿಕ ವೆಸ್ಟ್ ಇಂಡೀಸ್ ತಂಡಕ್ಕೆ ಆಡಿದ್ದು ಇತಿಹಾಸ. ಇವರದ್ದು ಹಿಂದೂ ಸಮುದಾಯ. ಮಾಂಟಿ ಪನೇಸರ್, ಇಂಗ್ಲೆಂಡ್ ತಂಡದ ಸ್ಪಿನ್ ವಿಭಾಗದಲ್ಲಿ ಒಳ್ಳೆ ಹೆಸರು ಮಾಡಿದ್ದ ಮಾಂಟಿ ಪನೇಸರ್ ಹುಟ್ಟಿದ್ದು ಇಂಗ್ಲೆಂಡ್ನಲ್ಲೇ. ಆದ್ರೆ ಇವರ ತಂದೆ ತಾಯಿ ಭಾರತದ ಪಂಜಾಬ್ ಮೂಲದವರು. ಮಾಂಟಿ ಪನೇಸರ್ ರ ಪೂರ್ತಿ ಹೆಸರು ಮಧುಸೂದನ್ ಸಿಂಗ್ ಮಾಂಟಿ ಪನೇಸರ್. ಇವರದು ಸಿಖ್ ಸಮುದಾಯ. ಕೇಶವ್ ಮಹಾರಾಜ್, ಸೌತ್ ಆಫ್ರಿಕಾ ತಂಡದ ಸ್ಪಿನ್ನರ್ ಆಗಿರೋ ಕೇಶವ್ ಮಹಾರಾಜ್ ರ ಪೂರ್ವಜರು ಭಾರತದವರು. ಉತ್ತರ ಪ್ರದೇಶ ಮೂಲದವರಾಗಿದ್ದ ಇವರ ಅಜ್ಜ 1874ರಲ್ಲಿ ಸೌತ್ ಆಫ್ರಿಕಾಗೆ ವಲಸೆ ಹೋದ್ರು. ಅಲ್ಲೇ ಹುಟ್ಟಿ ಬೆಳೆದ ಕೇಶವ್ ಮಹಾರಾಜ್ ಕ್ರಿಕೆಟರ್ ಆಗಿ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಆಡ್ತಿದ್ದಾರೆ. ಇವರ ಪೂರ್ತಿ ಹೆಸರು ಕೇಶವ್ ಆತ್ಮಾನಂದ ಮಹಾರಾಜ್. ಇವರದ್ದು ಹಿಂದೂ ಸಮುದಾಯ. ಈಶ್ ಸೋಧಿ, ನ್ಯೂಜಿಲೆಂಡ್ ತಂಡದ ಸ್ಪಿನ್ನರ್ ಆಗಿ ಗುರುತಿಸಿಕೊಂಡಿರೋ ಈಶ್ ಸೋಧಿ ಹುಟ್ಟಿದ್ದು ಪಂಜಾಬ್ನಲ್ಲಿ. 3-4 ವರ್ಷದ ಬಾಲಕನಾಗಿದ್ದಾಗ ಇವರ ಕುಟುಂಬ ನ್ಯೂಜಿಲೆಂಡ್ಗೆ ವಲಸೆ ಹೋಯಿತು. ಅಲ್ಲಿ ಕ್ರಿಕೆಟರ್ ಆಗಿ ಬೆಳೆದ ಸೋಧಿ ಬಳಿಕ ನ್ಯೂಜಿಲೆಂಡ್ ರಾಷ್ಟ್ರೀಯ ತಂಡಕ್ಕೆ ಆಡಿದ್ರು. ಇವರದ್ದು ಸಿಖ್ ಸಮುದಾಯ. ಸುನಿಲ್ ನಾರಾಯಣ್, ವೆಸ್ಟ್ ಇಂಡೀಸ್ನ ಪ್ರಸಿದ್ಧ ಸ್ಪಿನ್ನರ್ ಆಗಿ ಗುರುತಿಸಿಕೊಂಡಿರೋ ಸುನಿಲ್ ನಾರಾಯಣ್ ಹುಟ್ಟಿ ಬೆಳೆದಿದ್ದು ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊ ದೇಶದಲ್ಲಿ. ಆದ್ರೆ ಇವರ ಪೋಷಕರ ಮೂಲ ಭಾರತ. ಇವರ ತಂದೆ ಸುನಿಲ್ ಗವಾಸ್ಕರ್ ದೊಡ್ಡ ಅಭಿಮಾನಿಯಾಗಿದ್ರು. ಹೀಗಾಗಿ ಮಗನಿಗೆ ಸುನಿಲ್ ಅಂತಾನೆ ಹೆಸರಿಟ್ರು. ಇವರದ್ದು ಹಿಂದೂ ಸಮುದಾಯ. ರವಿ ಬೋಪಾರಾ, ಇಂಗ್ಲೆಂಡ್ ತಂಡದ ಆಲ್ರೌಂಡರ್ ಆಗಿ ಗುರುತಿಸಿಕೊಂಡಿರೋ ರವಿ ಬೋಪಾರಾ ಹುಟ್ಟಿ ಬೆಳೆದಿದ್ದೆಲ್ಲ ಇಂಗ್ಲೆಂಡ್ನಲ್ಲಿ. ಆದ್ರೆ ಇವರ ತಂದೆ ತಾಯಿ ಪಂಜಾಬ್ನವರು. ರವಿ ಬೋಪಾರಾರ ಪೂರ್ಣ ಹೆಸರು ರವಿ ಸಿಂಗ್ ಬೋಪಾರಾ. ಇವರದ್ದು ಸಿಖ್ ಸಮುದಾಯ. ರಚಿನ್ ರವೀಂದ್ರ, ನ್ಯೂಜಿಲೆಂಡ್ ತಂಡದ ಪ್ರಮುಖ ಆಲ್ರೌಂಡರ್ ರಚಿನ್ ರವೀಂದ್ರ ಹುಟ್ಟಿದ್ದು ನ್ಯೂಜಿಲೆಂಡ್ನಲ್ಲೇ. ಆದ್ರೆ ಇವರ ಪೋಷಕರು ಕರ್ನಾಟಕದ ಬೆಂಗಳೂರು ಮೂಲದವರು. ತಂದೆ ರವಿ ಕೃಷ್ಣಮೂರ್ತಿ ಬೆಂಗಳೂರಿನಲ್ಲಿ ಕ್ಲಬ್ ಲೆವೆಲ್ ಕ್ರಿಕೆಟ್ ಆಡಿದವರು. ಬಳಿಕ ನ್ಯೂಜಿಲೆಂಡ್ಗೆ ಹೋಗಿ ಸೆಟಲ್ ಆದ್ರು. ಹೀಗಿದ್ರು ರಾಹುಲ್ ದ್ರಾವಿಡ್ ಮತ್ತು ಸಚಿನ್ ತೆಂಡೂಲ್ಕರ್ ಮೇಲಿನ ಅಭಿಮಾನದಿಂದ ಮಗನಿಗೆ ರಚಿನ್ ಅಂತ ಹೆಸರಿಟ್ಟಿದ್ದಾರೆ. ರ ಅಂದ್ರೆ ರಾಹುಲ್, ಚಿನ್ ಅಂದ್ರೆ ಸಚಿನ್ ಅಂತರ್ಥ. ಇವರದ್ದು ಹಿಂದೂ ಸಮುದಾಯ. ಹಾಶಿಮ್ ಆಮ್ಲಾ, ಸೌತ್ ಆಫ್ರಿಕಾ ತಂಡದ ಮಾಜಿ ನಾಯಕ. ಶ್ರೇಷ್ಠ ಬ್ಯಾಟರ್ಗಳಲ್ಲಿ ಒಬ್ಬರಾದ ಹಾಶಿಮ್ ಆಮ್ಲಾ ಹುಟ್ಟಿದ್ದು ಸೌತ್ ಆಫ್ರಿಕಾದಲ್ಲಿ. ಆದ್ರೆ ಇವರ ಪೂರ್ವಜರು ಭಾರತದವರು. ಹಾಶಿಮ್ ಆಮ್ಲಾರ ಅಜ್ಜ ಗುಜರಾತ್ನ ಸೂರತ್ನವರು. ಬಳಿಕ ಸೌತ್ ಆಫ್ರಿಕಾಗೆ ಹೋಗಿ ಸೆಟಲ್ ಆದ್ರು. ಇವರದ್ದು ಮುಸ್ಲಿಂ ಸಮುದಾಯ. ರಾಮ್ ನರೇಶ್ ಸರ್ವಾಣ್, ವೆಸ್ಟ್ ಇಂಡೀಸ್ ತಂಡದ ಮಾಜಿ ಕ್ರಿಕೆಟಿಗ ರಾಮ್ ನರೇಶ್ ಸರ್ವಾಣ್ ಹುಟ್ಟಿದ್ದು ಗಯಾನಾ ದೇಶದಲ್ಲಿ. ಆದ್ರೆ ಇವರ ಪೋಷಕರು ಭಾರತ ಮೂಲದವರು. ಇವರದ್ದು ಹಿಂದೂ ಸಮುದಾಯ. ನಾಸರ್ ಹುಸೇನ್, ಇಂಗ್ಲೆಂಡ್ ತಂಡದ ಮಾಜಿ ನಾಯಕರಾದ ಇವರು ಹುಟ್ಟಿದ್ದು ತಮಿಳುನಾಡಿನ ಚೆನ್ನೈನಲ್ಲಿ. ಆದ್ರೆ 7 ವರ್ಷದ ಬಾಲಕನಾಗಿದ್ದಾಗ ಇವರ ಕುಟುಂಬ ಇಂಗ್ಲೆಂಡ್ಗೆ ಶಿಫ್ಟ್ ಆಯ್ತು. ಇವರದ್ದು ಮುಸ್ಲಿಂ ಸಮುದಾಯ. ರವಿ ರಾಮ್ಪಾಲ್, ವೆಸ್ಟ್ ಇಂಡೀಸ್ ತಂಡದ ಮಾಜಿ ವೇಗಿ ರವಿ ರಾಮ್ಪಾಲ್ ಹುಟ್ಟಿದ್ದು ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊದಲ್ಲಿ. ಆದ್ರೆ ಇವರ ಪೂರ್ವಜರು ಭಾರತ ಮೂಲದವರು. ಇವರದ್ದು ಹಿಂದೂ ಸಮುದಾಯ. ಸ್ಟುವರ್ಟ್ ಕ್ಲಾರ್ಕ್, ಆಸ್ಟ್ರೇಲಿಯಾ ತಂಡದ ಮಾಜಿ ವೇಗಿ ಸ್ಟುವರ್ಟ್ ಕ್ಲಾರ್ಕ್ ಹುಟ್ಟಿದ್ದು ಆಸ್ಟ್ರೇಲಿಯಾದಲ್ಲೇ. ಆದ್ರೆ ಇವರ ತಂದೆ ತಾಯಿ ಭಾರತದವರು. ಅದರಲ್ಲೂ ತಾಯಿಯಂತೂ ಕರ್ನಾಟಕದ ಕೆಜಿಎಫ್ ನವರು ಅನ್ನೋದು ವಿಶೇಷ. ತಂದೆದು ಚೆನ್ನೈ. ಸೆಟಲ್ ಆಗಿದ್ದು ಆಸ್ಟ್ರೇಲಿಯಾದಲ್ಲಿ. ಮುತ್ತಯ್ಯ ಮುರಳೀಧರನ್ ಶ್ರೀಲಂಕಾ
ಶ್ರೀಲಂಕಾ ಕ್ರಿಕೆಟ್ನ ಸ್ಪಿನ್ ದಂತಕತೆ ಮುತ್ತಯ್ಯ ಮುರಳೀಧರನ್ ಹುಟ್ಟಿದ್ದು ಶ್ರೀಲಂಕಾದಲ್ಲಿ. ಆದ್ರೆ ಇವರ ಪೂರ್ವಜರು ತಮಿಳುನಾಡಿನವರು. ಇವರ ಅಜ್ಜ 1920ರ ದಶಕದಲ್ಲಿ ಶ್ರೀಲಂಕಾದ ಟೀ ಪ್ಲಾಂಟೇಶನ್ ನಲ್ಲಿ ಕೆಲಸ ಮಾಡಲೆಂದು ಹೋಗಿ ಅಲ್ಲೇ ಸೆಟಲ್ ಆದ್ರು. ಇವರದ್ದು ಹಿಂದೂ ಸಮುದಾಯ. ದಿನೇಶ್ ರಾಮ್ದಿನ್, ವೆಸ್ಟ್ ಇಂಡೀಸ್ ನ ಮಾಜಿ ವಿಕೆಟ್ ಕೀಪರ್ ಬ್ಯಾಟರ್ ದಿನೇಶ್ ರಾಮ್ದಿನ್ ಹುಟ್ಟಿದ್ದು ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊದಲ್ಲಿ. ಆದ್ರೆ ಇವರ ಪೂರ್ವಜರು ಭಾರತ ಮೂಲದವರು. ಇವರದ್ದು ಹಿಂದೂ ಸಮುದಾಯ. ಇನ್ನುಳಿದಂತೆ ನ್ಯೂಜಿಲೆಂಡ್ ತಂಡದ ಜೀತನ್ ಪಟೇಲ್, ನೆದರ್ಲ್ಯಾಂಡ್ಸ್ ತಂಡದ ತೇಜ ನಿದಮನುರು, ಉಗಾಂಡಾ ತಂಡದ ಅಲ್ಪೇಶ್ ರಾಮ್ಜಾನಿ, ಓಮನ್ ತಂಡದ ಕಶ್ಯಪ್ ಪ್ರಜಾಪತಿ, ಅಮೆರಿಕ ತಂಡದ ಮೋನಕ್ ಪಟೇಲ್, ಹರ್ಮಿತ್ ಸಿಂಗ್, ಮಿಲಿಂದ್ ಕುಮಾರ್, ಸೌರಭ್ ನೇತ್ರವಲ್ಕರ್, ನಿತೀಶ್ ಕುಮಾರ್ ಹಾಗೂ ಕೆನಡಾ ತಂಡದ ನವನೀತ್ ಧಲಿವಾಲ್, ಪರ್ಗತ್ ಸಿಂಗ್, ದಿಲ್ಪ್ರೀತ್ ಬಜ್ವಾ ಇವರೆಲ್ಲರೂ ಭಾರತ ಮೂಲದವರು ಅನ್ನೋದು ಗಮನಾರ್ಹ. ಸೊ ಫ್ರೆಂಡ್ಸ್, ಇದಿಷ್ಟು ಬೇರೆ ದೇಶಕ್ಕೆ ಆಡುತ್ತಿರುವ ಭಾರತ ಮೂಲದ ಪ್ರಸಿದ್ಧ ಕ್ರಿಕೆಟಿಗರು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.